ಯಾಕೆ ಎಲ್ಲರೂ ಬರೀಬಾರ್ದು ಅಂತ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಗಂಡೆ ಮಕ್ಕಳಮ್ಮ ದೇವಸ್ಥಾನದಲ್ಲಿ ಪ್ರತಿ ಸಿನಿಮಾ ಮುಹೂರ್ತ ಪೂಜೆ ಅಲ್ಲೇ ನಡೆಯುತ್ತೆ. ಸೊ ಅದರಂತೆ ಲಗ್ನ ಪತ್ರಿಕೆ ಕೂಡ ಪೂಜೆ ಮಾಡಿಸಿ ಮೊದಲ ಲಗ್ನ ಪತ್ರಿಕೆ ಸಿದ್ದರಾಮಯ್ಯನವ್ರಿಗೆ ಹೋಗುತ್ತೆ, ಅದಾದಮೇಲೆ ಯಡಿಯೂರಪ್ಪನವ್ರಿಗೆ ಹೋಗುತ್ತೆ, ಶಿವಣ್ಣ, ಸುದೀಪ್ ಎಲ್ರಿಗೂ ಕೂಡ ಹೋಗುತ್ತೆ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪ್ರಶ್ನೆ ಬರ್ತಾ ಇದೆ. ನಿನ್ನೆ ಯಶ್ ಅವರ ಫೋಟೋ ಕೂಡ ಬಂತು, ದರ್ಶನ್ ಅವ್ರನ್ನ ಕರೆದಿದ್ದೀರಾ? ತುಂಬ ಪ್ರೀತಿಯಿಂದ ನಾನು ಎಲ್ಲರನ್ನೂ ಕರಿತಾ ಇದ್ದೀನಿ ಇನ್ಮೇಲೆ. ಡೆಫಿನೆಟ್ಲಿ ಅವ್ರನ್ನೂ ಕರೆಯೋ ಪ್ರಯತ್ನ ಮಾಡಿರ್ತೀನಿ. ಐ ಟ್ರೈ ಟು ರೀಚ್ ಹಿಮ್, ಐ ಕುಂಟ್ ರೀಚ್ ಹಿಮ್. ಸೊ ತುಂಬ ಪ್ರೀತಿಯಿಂದ ಅವ್ರನ್ನೂ ಕೂಡ ಇಲ್ಲೇ ಕರಿತೀನಿ. ನಾವು ಅಂದರೆ ಎಷ್ಟು ಜನ ಸೇರಿದ್ರೂ ಅದಕ್ಕೆ ಆಗೋ ಥರನೂ ಎಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ನೋಡಿಕೊಂಡು ಅಂದರೆ ಈಗ ಸದ್ಯಕ್ಕೆ ಐ ಥಿಂಕ್ ನಮ್ಮ ಟೀಮ್ ಜೊತೆ ಕುತ್ಕೊಂಡು ಮಾತಾಡ್ಬೇಕು, ಎಷ್ಟು ಜನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಏನು ಅಂತ ಅದ್ರ ಬಗ್ಗೆ ಸದ್ಯದಲ್ಲೇ ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲ, ಅವರು ಎಲ್ಲ ತುಂಬ ಖುಷಿಯಾಗಿದ್ದಾರೆ. ತುಂಬ ಖುಷಿಯಾಗಿ ಅವರು ಎಲ್ಲ ವಿಶ್ ಮಾಡ್ತಿದ್ದಾರೆ. ಒಂದು ಆ್ಯಸ್ ಎ ಡಾಕ್ಟರ್ ಐ ಆಮ್ ಆಲ್ರೆಡಿ ರೆಸ್ಪಾನ್ಸಿಬಲ್. ನನಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ತುಂಬ ಇದೆ. ಅದ್ರ ಜೊತೆ ಅಂದರೆ ಸೋಷಿಯಲ್ ಇಮೇಜ್ ಇರೋ ಅಂದರೆ ಇವ್ರ ಜೊತೆ ಮದುವೆ ಆಗುವಾಗ ಇನ್ನೂ ಸ್ವಲ್ಪ ಆ್ಯಡೆಡ್ ರೆಸ್ಪಾನ್ಸಿಬಿಲಿಟಿ. ಬಟ್ ಅದನ್ನ ತುಂಬ ಖುಷಿಯಾಗಿ ಅಂದರೆ ನಂದು ಥಾಟ್ಸ್ ಸಿಮಿಲರ್ ಇರೋದ್ರಿಂದ ಇಬ್ಬರು ಒಂದೇ ಕಡೆ ವರ್ಕ್ ಮಾಡ್ತೀವಿ ಅನಿಸುತ್ತೆ, ಸಮಾಜಕ್ಕೆ ಒಳ್ಳೆ ಕೆಲಸಗಳು ಆ ಥರದ್ದು. ಇಲ್ಲ, ಜವಾಬ್ದಾರಿ ಇನ್ನೂ ಸ್ಟಾರ್ಟ್ ಆಗೋದಲ್ಲ. ನಾನು ಆಲ್ರೆಡಿ ಒಂದು ವರ್ಷದಿಂದ ಅವ್ರ ಫ್ಯಾಮಿಲಿಯಲ್ಲಿ ನಾನು ಒಬ್ಬಳ ಥರನೇ ಇದ್ದೀನಿ. ಸೊ ಆ ಥರ ಏನು ಮತ್ತೆ ಈಗ ಮದುವೆ ಆಗಿದ್ದರಿಂದ ಏನು ಚೇಂಜ್ ಆಗಲ್ಲ ಅನಿಸುತ್ತೆ. ಅಂದರೆ ತಾಯಿಗಾಗಲಿ ತಂದೆಗಾಗಲಿ ಏನಾದ್ರು ಇದ್ದಾಗ ನಾನೇ ಎಲ್ಲ ಕಾಲ್ ಮಾಡಿ ಕೇಳಿಕೊಂಡು ಟ್ರೀಟ್ಮೆಂಟು ಎಲ್ಲ ಅದು ಒಂದು ವರ್ಷದಿಂದ ಕನೆಕ್ಷನ್ ಇದೆ ನಮ್ಮದು. ಸೊ ಆ ಥರ ಏನು ಸೊಸೆಯನ್ನ ಬಂದರೂ ಮಗಳ ಥರನೇ ಅವ್ರು ಸ್ವೀಕಾರ ಮಾಡಿದ್ದಾರೆ. ಸೊ ಅದರಿಂದ ಏನು ಎಲ್ಲರ ಜೊತೆ ತುಂಬ ಒಳ್ಳೆ ಕನೆಕ್ಷನ್ ಇದೆ ಇಡೀ ಫ್ಯಾಮಿಲಿ. ರಾಣಿ ಅಕ್ಕ, ಶೋಭಕ್ಕ ಇದು ತುಂಬ ಖುಷಿಯಾಗಿ ಅದು ನಾನು ಸ್ವೀಕಾರ ಮಾಡಿದ್ದೀನಿ. ಆ ಥರ ಏನಾದರೆ ಯೋಚನೆ ಮಾಡಿ ಸ್ಪೆಷಲ್ಲಾಗಿ ಏನೋ ರೆಸ್ಪಾನ್ಸಿಬಿಲಿಟಿ ಅಂತ ಅನಿಸಿಲ್ಲ ನನಗೆ. ಫ್ಯಾಮಿಲಿ ಮೆಂಬರ್ ಅಂದರೆ ಎನಿ ವಿಚ್ ವೇ ಅವ್ರು ನಮ್ಮ ಫ್ಯಾಮಿಲಿ ಮೆಂಬರೇ. ಸೊ ಅದಕ್ಕೆ ಆ ಥರ ಯೋಚನೆ ಮಾಡಿ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಷ್ಟಿಲ್ಲ. ಎಲ್ಲರೂ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ನ ಹೇಗೆ ಟ್ರೀಟ್ ಮಾಡ್ತೀವಿ ಹಾಗೆ ಕೇರ್ ಮಾಡ್ತೀವಿ. ನಂದು ಚಿತ್ರದುರ್ಗದಲ್ಲಿ ಹೊಳಲ್ಕೆರೆ ತಾಲೂಕಿನ ಮಳ್ಳಾಡಿಹಳ್ಳಿ ಹತ್ತಿರ ಇರುವ ಶಿವಪುರ ಅಂತ ಚಿಕ್ಕ ಊರು. ಸೊ ಅಲ್ಲಿಂದು ನಂದು MBBS ಮಾಡಿರೋದು ಚಿತ್ರದುರ್ಗದಲ್ಲೇ ಬಸವೇಶ್ವರ ಮೆಡಿಕಲ್ ಕಾಲೇಜಲ್ಲಿ. ಅಲ್ಲಿನವರು ಎಲ್ಲ ತುಂಬ ಖುಷಿಯಾಗಿದ್ದಾರೆ. ನಮ್ಮ ಊರಲ್ಲಿ ಹಳ್ಳಿಲಿ ಎಲ್ಲ ತುಂಬ ಖುಷಿಯಾಗಿದ್ದಾರೆ. ಎಲ್ಲರಿಗೂ ಹೊಸದಾಗಿ ಅನ್ನಿಸ್ತು ಹೆಂಗೆ ಕನೆಕ್ಷನ್. ಅದೇ ಥರ ನಿಮಗೆ ಎಲ್ಲ ಏನು ಕ್ವೆಶನ್ಸ್ ಕೇಳ್ತಿದ್ದಾರಲ್ಲ ಅದೇ ಥರ ಅವ್ರಿಗೂ ಇನಿಷಿಯಲಿ ಇತ್ತು. ಅರ್ಥ ಆದಮೇಲೆ ಅವರೆಲ್ಲ ತುಂಬ ಖುಷಿಯಾಗಿದ್ದಾರೆ ಇಬ್ಬರಿಗೂ. ಅಲ್ಲ, ಎಲ್ರಿಗೂ ಲವ್ ಸ್ಟೋರಿಗಳು ಇರುತ್ತಲ್ವ, ಗೊತ್ತಿರುತ್ತಲ್ವ, ಅದೆಲ್ಲ ಡೆಫಿನೆಟ್ಲಿ ಗೊತ್ತಿರುತ್ತಲ್ವ. ಎಲ್ರಿಗೂ ಎಲ್ಲ ಈಗ ಎಲ್ರಿಗೂ ಪ್ರೀತಿಯಾಗಿರುತ್ತೆ, ಎಲ್ರಿಗೂ ಲವ್ ಫೇಲ್ಯೂರ್ ಆಗಿರುತ್ತೆ. ಸೊ ಹಂಗಾಗಿ ನಮ್ಮ ಸ್ಕೂಲ್ದು ಲವ್ ಸ್ಟೋರಿ ಎಲ್ಲ ಗೊತ್ತಿರುತ್ತೆ. ಗೊತ್ತಿಲ್ಲದಲ್ಲೇ ಹಂಗೆ ಸುಮ್ಮನೆ ಏನೇನೋ ಹೇಳಿ ನಂಬಿಸಿ ಎಲ್ಲ ಏನೋ ಮಾಡೋಕ್ಕಾಗಲ್ಲಲ್ಲ. ಅಲ್ಲ, ಈಗ ಅದು ಹೆಂಗೆ ನಿಮ್ಮ ಲೈಫಲ್ಲೆಲ್ಲ ಹೆಂಗೆ ಎಲ್ಲರೂ ರಿಯಾಕ್ಟ್ ಮಾಡಿ ಹೆಂಗಿರ್ತಾರಲ್ಲ ಹಂಗೆ ಪಾಸ್ಟ್ ಈಸ್ ಪಾಸ್ಟ್ ಅಂತ ಅಷ್ಟೇ. ಪಾಸ್ಟ್ ಎಲ್ರದ್ದು ಇದ್ದೇ ಇರುತ್ತೆ. ವೆನ್ ಇಟ್ ಕಮ್ಸ್ ಟು ಸಿನಿಮಾದವರು ಅಂತೆಲ್ಲ ಇದ್ದಾಗ ಅದು
ಪ್ರಚಾರ ಆಗಿರುತ್ತೆ ಅಷ್ಟೇ. ಹೌದೌದು, ರಾಜ್ರಿಗೂ ಕೊಟ್ಟಿದ್ದೀವಿ, ಮಹಾರಾಜ್ರಿಗೂ ಕೊಟ್ಟಿದ್ದೀವಿ, ಎಲ್ಲರನ್ನೂ ಇನ್ವೈಟ್ ಮಾಡಿ. ಡೆಫಿನೆಟ್ಲಿ ಇರುತ್ತೆ ಅದು, ಅಂದರೆ ಮೀಡಿಯಾಗೆ ಇರುತ್ತೆ, ಡೆಫಿನೆಟ್ಲಿ ಇರುತ್ತೆ ಅದು. ಹಾಂ, ಅಲ್ಲ ಏನೋ ಔಟ್ಪುಟ್ ಏನೋ ಕೊಡ್ತೀವಿ ಅಂತ ಹೇಳಿದ್ರು. ಸ್ಟೇಜ್ ಹತ್ರ ಹೆಂಗೆ ಮತ್ತೆ ಇಷ್ಟೆಲ್ಲ ಆಮೇಲೆ ಹೆಂಗೆ ಕಷ್ಟ ಆಗುತ್ತಲ್ವಾ. ಇಲ್ಲ ಅಷ್ಟೇ, ಅಂದರೆ ಒಟ್ಟಿಗೆ ಎಲ್ಲದು ಆಗ್ಬಿಡ್ಲಿ ಅಂತ. ಇಲ್ಲ ಎಲ್ಲರೂ ಮೈಸೂರಿಗೆ ಬರ್ತಾರೆ 2 ದಿವಸ. ಮತ್ತೆ ಸಂಗೀತ ಎಲ್ಲ ಏನಿಲ್ಲ, ಹಳದಿ ಇದೆ, ಅದೊಂದು ಫ್ಯಾಮಿಲಿ ಜೊತೆ ಒಂದು ಪ್ರೈವೇಟ್ ಇವೆಂಟ್ ಮಾಡ್ಕೊಳ್ಳೋಣ ಅಂತ. ಇನ್ನೆಲ್ಲದು ಇದಿದೆಯಲ್ಲ ಅಲ್ಲಿ ಫ್ಯಾಮಿಲಿ ಅಷ್ಟೇ ಇರುತ್ತೆ. ಸಂಗೀತ ಇಲ್ಲ, ಮೆಹಂದಿ ಎಲ್ಲ ಅವ್ರ ಮನೇಲಿ ಸಿಂಪಲಾಗಿ ಅವ್ರದ್ದು ಅವ್ರು ಮಾಡ್ಕೋತಾರೆ. ಹಳದಿ ಎಲ್ಲ ಒಟ್ಟಿಗೆ ಫ್ಯಾಮಿಲಿ ಜೊತೆ ಮಾಡ್ತೀವಿ. ಅವ್ರು ಕೇರಂ ಸ್ಪೆಷಲಿಸ್ಟು, ನಂಗೆ ಹೇಳ್ಕೊಡ್ತಾ ಇದ್ರು. ಪ್ರೊಡಕ್ಷನ್ನೇ ಇಲ್ಲ, ಪ್ರೊಡಕ್ಷನ್ ಅದ್ರ ಪಡೆಗೆ ಅದು ನಡೀತೆ. ಮೇಡಮ್ ಬಂದಮೇಲೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತೀನಿ ಅಂತ. ಅದು ಅವ್ರು ದುಡ್ದು ಅವ್ರಿಗೆ ಅದಕ್ಕೂ ನನಗೆ ಸಂಬಂಧ ಇಲ್ಲ. ನಾನು ದುಡ್ದು ಅದ್ರಲ್ಲಿ ನಾನು ಪ್ರೊಡಕ್ಷನ್ ಮಾಡ್ತೀನಿ. ಅವರು ನನಗೆ ಸಾಕು, ನಾನು ಮದುವೆ ಆದಮೇಲೆ ನನ್ನ ಪಡೆ ನಾನು ಕೆಲ್ಸಕ್ಕೆ ಹೋಗ್ತೀನಿ, ನಾನು ಇನ್ಕಾಗ್ನಿಟೋ ಮೋಡ್ಗೆ ಹೊರಟೋಗ್ತೀನಿ, ನಿಮ್ಮ ಸವಾಸ ಬೇಡ ನನಗೆ, ಇದು ಯಾವುದಕ್ಕೂ ಬರಲ್ಲ ನಾನು ಅಂತ ಹೇಳ್ತಾ ಇದ್ರು ಬರ್ಬೇಕಾದ್ರೆ.